ನಿಮ್ಮ ಹೆಸರು? ಮಾನಸ. ಮಾನಸ. ಸೊ ಮಾನಸ ಅವರಿಗೆ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ? 5 months. 5 months ಪ್ರೆಗ್ನೆನ್ಸಿ. ಕಂಗ್ರಾಚುಲೇಷನ್ಸ್, ವೆರಿ ಹ್ಯಾಪಿ ಫಾರ್ ಯು. ಸೊ ಮದುವೆ ಎಷ್ಟು ವರ್ಷ ಆಗಿತ್ತು ಮಾನಸ? 4 years. 4 years ಆಗಿತ್ತು. ಸೊ 4 years ಅಲ್ಲಿ ನಿಮ್ಗೆ ಎಲ್ಲಿ ಮಗು ಆಗಿರ್ಲಿಲ್ಲ. ಸೊ ಏನ್ ಟ್ರೈ ಮಾಡಿದ್ರಿ? ಒಂದ್ ಕಡೆ ತೋರಿಸಿದೆ, ಟೆಸ್ಟ್ ಮಾಡಿಸಿದೆ, ಈ ತರ ಪ್ರಾಬ್ಲಮ್ ಇದೆ ಅಂದ್ರು. ನೆಕ್ಸ್ಟ್ ಇದು ಅಡ್ವರ್ಟೈಸ್ಮೆಂಟ್ ನೋಡ್ರೆ, ಆಯುಷ್ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ರೆ ಈ ಹಾಸ್ಪಿಟಲ್ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂತು. ಅದಕ್ಕೆ ಫೀಡ್ಬ್ಯಾಕ್ ನೋಡ್ಕೊಂಡು ಈ ಹಾಸ್ಪಿಟಲ್. ಸೊ ಆಯುಷ್ ಟಿವಿ ನೋಡ್ಕೊಂಡು ಬಂದ್ರಿ ಅಂತ. ಫೈನ್, ಸೂಪರ್. ಸೊ ಈಗ ನೀವು ಮಗು ಆಗ್ಲಾರ್ದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಅಂತ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಮಗು ಆಗ್ಲಾರ್ದ ಫೀಲಿಂಗ್ ಅಂದ್ರೆ ನಮ್ಮ ಹಸ್ಬೆಂಡ್ ನಿಂದ ಅವ್ರಿಗೆ ತುಂಬಾ ಇಷ್ಟ ಇದೆ, ಅವ್ರಿಗೆ ಮಗು ಬೇಕು ಅಂತ. ಅವ್ರ ಇದ್ರಿಂದ ಅವ್ರ ಪ್ರೆಷರ್ ಇಂದ ಬಂದಿದ್ದು, ಅವ್ರಿಗೂ ಬೇಕು ಅಂತ. ಅವ್ರದ್ದು ಏಜ್ ಜಾಸ್ತಿ ಆಗ್ತಾ ಇತ್ತು. ನಂದು ಇವಾಗ 33 years, ನಂದು ಜಾಸ್ತಿ ಆಗ್ತಾ ಇತ್ತು. ತೋರ್ಸ್ಕೊಂಡ್ಬಿಡೋಣ ಮಗು ಹಿಂಗ್ ಹೇಳಿದಾರಲ್ಲ, ಹಿಂಗ್ ಮಾಡಿಸ್ಕೊಂಡ್ಬಿಡೋಣ ಅಂತ ಧೈರ್ಯ ಮಾಡಿ ಈ ತರ IVF ಮಾಡಿಸ್ಕೊಂಡು ಆಗಿರೋದಕ್ಕೂ ಈಗಿರೋದಕ್ಕೂ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದ್ರೆ ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ? ಬಿಫೋರ್ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರೋದು. ತುಂಬಾ ನಮ್ಮ ಹಸ್ಬೆಂಡ್ ಇಂದಾನೆ ತುಂಬಾ ಇದ್ ಮಾಡಿಸ್ಕೊಂತ ಇದ್ದೆ, ಮಗು ಆಗಲ್ಲ ಅಂತ. ಪೇನ್ ಇರ್ತಿತ್ತು, ಮನ್ಸಲ್ಲೆಲ್ಲ ಪೇನ್ ಇರ್ತಿತ್ತು. ಇವಾಗ ಪಾಸಿಟಿವ್ ಥಿಂಕಿಂಗ್ ಬಂದಿದೆ. ಪಾಸಿಟಿವ್ ಥಿಂಕಿಂಗ್ ಪ್ರೆಗ್ನೆನ್ಸಿ ಬಂದ್ರೆ ಕಾನ್ಫಿಡೆಂಟ್. ಸೊ ಯು ಆರ್ ವೆರಿ ಹ್ಯಾಪಿ ನೌ. ಕಂಗ್ರಾಚುಲೇಷನ್ಸ್ ಮಾನಸ. ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಹ್ಯಾಪಿನೆಸ್ ಇರ್ಲಿ, ಒಳ್ಳೆ ಹೆಲ್ದಿ ಮಗು ಆಗ್ಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡಿದ್ರಲ್ಲ ನೀವು, ಆಯುಷ್ ಟಿವಿಯಿಂದ ಇವ್ರು ಇವತ್ತು ಬಂದಿದ್ರು ನಮ್ಮ ಹಾಸ್ಪಿಟಲ್ ಅಲ್ಲಿ. ಸೊ ಅವ್ರಿಗೆ ಮದುವೆ ಆಗಿ 4 ವರ್ಷ ಆಗಿತ್ತು. ಅವ್ರ ಸಮಸ್ಯೆ ಏನು ಅಂತ ನಾವೀಗ ಐಡೆಂಟಿಫೈ ಮಾಡಿ ಆ ಸಮಸ್ಯೆನ ರೆಕ್ಟಿಫೈ ಮಾಡಿ ಈಗ 5 ತಿಂಗಳು ಪ್ರೆಗ್ನೆನ್ಸಿ ಇದೆ. ಮಗು ಆಗೋದಕ್ಕಿಂತ ಮುಂಚೆ, ಪ್ರೆಗ್ನೆನ್ಸಿಗಿಂತ ಮುಂಚೆ ತುಂಬಾ ಖಿನ್ನತೆಗೆ ಒಳಗಾಗಿದ್ರು, ಬಹಳ ಟೆನ್ಷನ್ ಇತ್ತು. ಈಗ ಮಾನಸಿಕವಾಗಿ ಸದೃಢರಾಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ. ನಿಮಗೂ ಮಗು ಬೇಕಿತ್ತಂದ್ರೆ ನೀವು ಬನ್ನಿ, ವರ್ಧನ್ ಫರ್ಟಿಲಿಟಿಗೆ ಭೇಟಿ ನೀಡ್ಬಿಟ್ಟು ಇಲ್ಲಿ ಒಂದು ಕೌನ್ಸಿಲಿಂಗ್ ಮಾಡಿ ನೀವು ಇಮಿಡಿಯೇಟ್ ನೀವು ಮಗುನ ಮಾಡ್ಕೋಬಹುದು. ಥ್ಯಾಂಕ್ ಯು.